ಬಿಜೆಪಿ ರೆಬಲ್ಸ್ ನಾಯಕರಿಗೆ ಹೈಕಮಾಂಡ್ ಶಾಕ್ ಅನ್ನು ಕೊಟ್ಟಿರುವಂತದ್ದು. ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನು ರೆಬಲ್ಸ್ ನಾಯಕರಿಗೆ ನೀಡಿರುವಂತದ್ದು. ರಾಜ್ಯ ಬಿಜೆಪಿ ರೆಬಲ್ಸ್ ನಾಯಕರಿಗೆ ಹೈಕಮಾಂಡ್ ಶಾಕ್ ಅನ್ನು ಕೊಟ್ಟಿರುವಂತದ್ದು. ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೂ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ನೋಟಿಸ್ ಬೆನ್ನಲ್ಲೇ ಎಸ್ಟಿಎಸ್ ನಿವಾಸಕ್ಕೆ ಹಾಲಪ್ಪ ದೌಡು ಭೇಟಿಯಾಗಿದ್ದಾರೆ. ಎಸ್ಟಿಎಸ್ ನಿವಾಸಕ್ಕೆ ಬಿಜೆಪಿ ಉಪಾಧ್ಯಕ್ಷ ಹರ್ತಾಳ್ ಹಾಲಪ್ಪ ಅವರು ಕೂಡ ಭೇಟಿಯನ್ನು ಕೊಟ್ಟಿರುವಂತದ್ದು. ಕುತೂಹಲ ಮೂಡಿಸ್ತಾ ಇದೆ ಹಾಲಪ್ಪ ಸೋಮಶೇಖರ್ ಅವರ ಭೇಟಿ. ಕೇಂದ್ರೀಯ ಶಿಸ್ತು ಸಮಿತಿಯಿಂದ ರೆಬಲ್ಸ್ ನಾಯಕರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ರಾಜ್ಯದಲ್ಲಿ ಏನೇನೆಲ್ಲ ನಡೀತಾ ಇದೆ ಹಾಗೂ ಶಿಸ್ತು ಸಮಿತಿ ಏನಿದೆಯಲ್ವಾ, ಇದರಲ್ಲಿ ಇನ್ನು ಎಸ್ ಟಿ ಸೋಮಶೇಖರ್, ಹಾಲಪ್ಪ ಅವರಿಗೆಲ್ಲ ಕೊಟ್ಟಿರುವಂಥದ್ದು. ಬಿಜೆಪಿ ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡು ಸ್ವಾಗತ. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ಗೆ ಸೋಮಶೇಖರ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡು ನಾವು ಅದಕ್ಕೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾನೆ ರಾಜಕೀಯ ಮಾಡ್ತಾ ಬಂದಿದ್ದೀನಿ ನಾನು. 2028ಗೆ ಚುನಾವಣೆ ಬರುತ್ತೆ, ಅಷ್ಟರೊಳಗೆ ತೀರ್ಮಾನಿಸಿ ಅನ್ನಂತಹ ವಿಚಾರ ಆಗಿರುವಂಥದ್ದು. ಇಲ್ದಿದ್ರೆ 2028ರ ಚುನಾವಣೆ ವೇಳೆ ನಾನೇ ತೀರ್ಮಾನ ಮಾಡ್ತೀನಿ, ನಾನೇ ಮುಂದಿನ ತೀರ್ಮಾನ ಮಾಡ್ತೀನಿ ಅಂತ ಎಸ್ ಟಿ ಸೋಮಶೇಖರ್ ಹೇಳಿರುವಂಥದ್ದು. ಮಾಧ್ಯಮಗಳಲ್ಲಿ ನೋಡಿದೆ, ಬೆಳಿಗ್ಗೆ ಯಾರಿಗೂ ಫೋನ್ ಮಾಡಿ ನೋಟಿಸ್ನ ನನ್ನ ಮೊಬೈಲ್ಗೆ ತರಿಸಿದ್ದೇನೆ. ಇನ್ನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕಾರಣ ಅದರಲ್ಲಿ ಮಾಧ್ಯಮದಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಈಗ ಬೆಳಗ್ಗೆ ನೋಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಗೆ ಹೋಗ್ತಾರೆ, ಆ ಪಾರ್ಟಿಗೆ ಭಾಗವಹಿಸ್ತಾರೆ, ಕಾಂಗ್ರೆಸ್ ಪಕ್ಷದ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ, ಅದು ಎಲ್ಲ ಶಿಸ್ತು ಉಲ್ಲಂಘನೆ ಅಂತಕ್ಕಂಥದ್ದನ್ನ ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದೆ. ನಾನು ಯಾವ ಪಾರ್ಟಿಲೂ ಕೂಡ, ಕಾಂಗ್ರೆಸ್ ಪಕ್ಷದ ಯಾವ ಪಾರ್ಟಿಲೂ ಕೂಡ ನಾನು ಭಾಗವಹಿಸ್ತಿಲ್ಲ. ಹಿಂಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದೇ ಬಿಜೆಪಿಯವರು. ಆಮೇಲೆ ಬೆಳಗಾಂನಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ಸಂದರ್ಭ, ಅದು ಸರ್ಕಾರದ ಕಾರ್ಯಕ್ರಮ. ಸರ್ಕಾರದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಲ್ಲ, ಅವರ ಪಕ್ಷದ ಕಾರ್ಯಕ್ರಮದಲ್ಲಿ ನಾನೇನು ಭಾಗವಹಿಸಲಿಲ್ಲ. ಆಮೇಲೆ ಅಸೆಂಬ್ಲಿಲೂ ಕೂಡ ಪಕ್ಷದ ಪರವಾಗಿ ಇದ್ದೇನೆ, ಪಕ್ಷದ ವಿರೋಧ ಏನಿಲ್ಲ. ಮೊನ್ನೆ ಬಡ್ಜೆಟ್ದು ಇವ್ರು ಯಾರು ಬಂದಿಲ್ಲ, ನಾನು ಅಟೆಂಡ್ ಮಾಡಿದ್ದೀನಿ. ಅದು ಪಕ್ಷ ವಿರೋಧ ಅಂತಕ್ಕಂಥದ್ದಾದ್ರೆ ಏನಾಗ್ತದೆ, ಟೋಟಲಿ 100ಕ್ಕೆ 100 ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಪ್ರತಿ ದಿವಸ ನಾನು ಭೇಟಿ ಮಾಡಲೇಬೇಕಾಗ್ತದೆ. ಈಗ ಮೊನ್ನೆ ಬಡ್ಜೆಟ್ ಮೀಟಿಂಗ್ ಹೋಗಿದ್ರು, ಯಾವ ಬಿಜೆಪಿ ಶಾಸಕರು ಕೂಡ ಬಡ್ಜೆಟ್ ಮೀಟಿಂಗಿಗೆ ಬರಲಿಲ್ಲ. ನಾನು ಬಡ್ಜೆಟ್ ಮೀಟಿಂಗಿಗೆ ಇದನ್ನ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ವಿವೇಕ್ ಪ್ರತಿನಿಧಿ ಇದ್ದಾರೆ, ಮಾತನಾಡಿಸೋಣ. ವಿವೇಕ್, ಇನ್ನು ಹೈಕಮಾಂಡ್ ವರಿಷ್ಠರಿಗೆ BY ಬಣಕ್ಕೆ ಶಾಕ್ ಅನ್ನ ಕೊಟ್ಟಿರುವಂತ ಇದು ಏನೇನೆಲ್ಲ ಇದೆ ಅಪ್ಡೇಟ್ಸ್ ಅಂತ? ಎಸ್ ರೋಹಿತ್, ಪ್ರಮುಖವಾಗಿ ನೋಡ್ತಾ ಹೋದ್ರೆ ನಿನ್ನೆ ಅಷ್ಟೇ ಏನು ಶಿಸ್ತು ಸಮಿತಿ ಓಂ ಪರಾಕ್ ಅವರು ಕೂಡ ನೋಟಿಸ್ ಅನ್ನ ನೀಡಿದ್ದಾರೆ. 5 ಜನಕ್ಕೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಪ್ರಮುಖವಾಗಿ ನೋಡ್ತಾ ಹೋದ್ರೆ ವಿಜಯೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವಂತ ರೇಣುಕಾಚಾರ್ಯ ಹಾಗೂ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವ್ರಿಗೆ ಒಂದ್ ಕಡೆ ನೋಟಿಸ್ ಕೊಟ್ಟಿದ್ರೆ, ಇನ್ನೊಂದು ಕಡೆ ರೆಬಲ್ಸ್ ಟೀಮ್ ನಲ್ಲಿ ಗುರುತಿಸಿಕೊಂಡಂತ BP ಹರೀಶ್ ಅವರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಆ 3 ಜನನ ಹೊರತುಪಡಿಸಿ, ಅಂದ್ರೆ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಜೊತೆ ಕೂಡ ಸಾಕಷ್ಟು ಓಡಾಟವನ್ನು ಕೂಡ ಮಾಡ್ತಿರ್ತಾರೆ, ಇವರಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ದಾರೆ. ಎಲ್ಲೋ ಒಂದ್ ಕಡೆ ಈಗ ಕಂಪ್ಲೀಟ್ಲಿ 5 ಜನಕ್ಕೂ ಕೂಡ ನೋಟಿಸ್ ನೀಡತಕ್ಕಂಥದ್ದು ಬಿಜೆಪಿಯಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಆಗುವಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಇಲ್ಲಿವರೆಗೂ ಕೂಡ ರೆಬಲ್ಸ್ ಬಣದವರಿಗೆ ನೋಟಿಸ್ ಬರ್ತಿದ್ದು, ಈಗ ವಿಜಯೇಂದ್ರ ಬಣದವರಿಗೂ ಕೂಡ ನೋಟಿಸ್ ಬಂದಿರೋದು. ಇದು ಒಂದು ರೀತಿಯಾಗಿ ವಿಭಿನ್ನ ರೀತಿಯಾಗಿ ಕಂಡು ಬರ್ತಾ ಇದೆ. ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಿಂದ ಕೂಡ ನೇರವಾಗಿ ಸೂಚನೆಗಳು ಬಂದಂತಿದೆ, ಯಾರು ಇದ್ರ ಬಗ್ಗೆ ಹೆಚ್ಚಿನ ಮಾತನಾಡುವುದಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನಗಳ ಬಗ್ಗೆ ಅಂತ. ಹಾಗಾಗಿ 72 ಗಂಟೆಯ ಒಳಗೆ ಈ 5 ಜನ ಕೂಡ ಉತ್ತರ ನೀಡುವಂತೆ ನೋಟಿಸ್ ನಲ್ಲಿ ಉಲ್ಲೇಖ ಆಗಿದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ ವಿವೇಕ್.